ಸ್ವಲ್ಪ ನೀವು ಬಿಡಿ ಸ್ವಲ್ಪ ನೀವೇ ಅರ್ಥ ನಿಮ್ಮಿಂದ ಅರ್ಥ ಸಮಯ ಹಾಳಾಗ್ತಾ ಇರೋದು. ಅಶೋಕ ಕೂತ್ಕೊಳ್ಳಿ, ನೀವು ಯಾಕೆ ಪದೇ ಪದೇ ಅಡಚಣೆ ಮಾಡ್ತೀರಾ ಸರ್? ನೋಡಿ ಸರ್, ಕೊನೆಗೆ ಇಷ್ಟೇ, ನನಗೇನು ಬೇಕಿಲ್ಲ ಸರ್. ದಯಮಾಡಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ಹೇಳಿವ್ರೆ, ಅವ್ರಿಗೆ ಉಳಿಸ್ಕೊಳ್ಳೋದಾದ್ರೆ ಅವ್ರ ಗೌರವ ಕಾಪಾಡಿ. ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಬಾಕಿ ಕಾಂಗ್ರೆಸ್ ಅಧ್ಯಕ್ಷರು, ಅವರ ಆಶ್ವಾಸನೆ ಬಂದು 24 ಗಂಟೆ ಒಳಗೆ ಮಾಡ್ತೀವಿ ಅಂತ ಇಲ್ಲಿ ಪೇಪರ್ ಕಟ್ಟಿಂಗ್ ಇದೆ, ಬೇಕಾದ್ರೆ ಅದು ಕಳಿಸ್ಕೊಡ್ತೀನಿ ನಿಮ್ಗೆ. ನಾನು ಹೇಳೋದು ಯಾಕೆ ಅಂದ್ರೆ, ಇಲ್ಲ ಅಂದ್ರೆ ಸ್ವಾಮಿ ಮಾಡಕ್ಕಾಗಲ್ಲ. ಆಮೇಲೆ ಎರಡನೇದು ಏನ್ ಗುರುಗಳೇ ಅಧ್ಯಕ್ಷ, ಈಗ ಮಾತಾಡಿ ಮುಗಿಸ್ತಾರೆ. ಪೇಪರ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈಗ ರೈತರ ಒಂದ್ ಸ್ವಲ್ಪ ಇಷ್ಟೊತ್ತೆಲ್ಲ ಅವ್ರು ಮಾತಾಡಿದಕ್ಕೆ ಸುಮ್ಮನೆ ಕೂತಿಲ್ವಾ ಸರ್? ಈಗ ಕೇಂದ್ರ ಸರ್ಕಾರದ ಮೇಲೆ ಹೇಳಿದ್ದಾರೆ, ನಾನು ಹೇಳ್ತೀನಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ. ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ, ಅಲ್ಲಿ ವಿರೋಧ ಪಕ್ಷದ ನಾಯಕರು ಮಾತಾಡಿ, ಈ ರಾಜ್ಯದಲ್ಲಿ ಹಿಂಗಾಗ್ತಾ ಇದೆ, ನನ್ನ ರಾಜ್ಯ ಹಿಂಗ ರೈತರು ಹಾಳಾಗಿದ್ದಾರೆ, ಯಾಕೆ ಮಾತಾಡಬಾರ್ದು? 25 ಮಂತ್ರಿಗಳು ಉತ್ತರ ಕೊಡ್ತಾರೆ. ಮಂತ್ರಿಗಳು ಉತ್ತರ ಕೊಡ್ತಾರೆ. ಅಧ್ಯಕ್ಷ ಮಂತ್ರಿ ಉತ್ತರ ಕೊಡಿ. ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿ ಉತ್ತರ ಕೊಡಿ. ಈಗ ಆಯ್ತು, ಮಂತ್ರಿ ಉತ್ತರ ಕೊಡ್ತಾರೆ. ರಾಜೀನಾಮೆ ಇಂದ್ರಗಡೆ ತಗೊಳಕತ್ತೆ ಅಧ್ಯಕ್ಷ. ನೆಕ್ಸ್ಟ್ ಸಬ್ಜೆಕ್ಟ್ ಮಂತ್ರಿ ಉತ್ತರ ಕೊಡ್ತಾರೆ. ಈಗ ಜಿಟಿ ಸಭಾಧ್ಯಕ್ಷ, ನಾವು ಸೈನ್ ಹಾಕೊಟ್ಟಿದೀವಿ, ಒಂದ್ 5 ನಿಮಿಷ ಅವಕಾಶ ಕೊಡಿ. ಮಂತ್ರಿ ಉತ್ತರ ಕೊಡಿ. ಸಭಾಧ್ಯಕ್ಷ ಸರ್, ಮನೆ ಸಭಾಧ್ಯಕ್ಷ 5 ನಿಮಿಷ ಕೊಡಿ, ಸೈ ಹಾಕೊಟ್ಟಿದೀವಿ. ಬಾಲಕೃಷ್ಣ ಅವರು, ಕೃಷ್ಣಪ್ಪನವರು ಸೈನ್ ಹಾಕಿದ್ದಾರೆ. ಎಷ್ಟು ಗೊತ್ತಾ ನೀವೆಲ್ಲ? ಹೇಳಿದಾನೆ ಹೇಳ್ತೀರಿ. ಬಾಲಕೃಷ್ಣ ಮನೆ ಸಭಾಧ್ಯಕ್ಷ, ಅಲ್ಲ ಬೇಡ ಈಗ ಇಲ್ಲ ಬೇಡ ಉತ್ತರ ಕೊಡ್ಲಿ. ಬಾಲಕೃಷ್ಣ ಸೇಮ್ ಅದೇ ಪ್ರಶ್ನೆ ತಾವೆತ್ತುವಂತದ್ದು ಅಲ್ಲ. ಬಾಲಕೃಷ್ಣ ಕೃಷ್ಣಪ್ಪ ಅದೇ ಮಾತನ್ನು ಬೇಡ, ಯಾಕೆ ಕೊಟ್ಟಾದ್ಮೇಲೆ ಕೇಳ್ರಿ. ಉತ್ತರ ಕೊಟ್ಟಾದ್ಮೇಲೆ ಕೇಳಿ, ಅದ್ರ ಬಗ್ಗೆ ಸತ್ಯ ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ ಕೃಷ್ಣಪ್ಪ ಅವರೇ, ಬಾಲಕೃಷ್ಣ ಅವರೇ, ಅವರೆಲ್ಲ ಮಾತಾಡಿದ್ದಾರೆ. ಬೇಕಾದ್ರೆ ಕೇಳ್ಕೊಳ್ಳಿ, ಸದನ ಸಮಯ ಇದ್ರಲ್ಲಿ ಹಾಳಾಗತ್ತೆ. ಮಾನ್ಯ ಸಭಾಧ್ಯಕ್ಷರೇ, ನೀವು ಹೇಳ್ತಾನೆ ಮಾತಾಡ್ತಾರೆ. ಯಾವುದನ್ನು ಹೊಸಬರಿಗೆ ಅವಕಾಶ ಕೊಡ್ತಿಲ್ಲ, ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗ್ಲೇ ಬಾಲಕೃಷ್ಣ 1 ನಿಮಿಷ, 5 ನಿಮಿಷ ಕ್ಲಾರಿಫಿಕೇಶನ್ ತುಂಬಾ ಮಾತಾಡಲ್ಲ. ಕ್ಲಾರಿಫಿಕೇಶನ್ ಅಲ್ಲಿ ಉತ್ತರ ಕೊಡ್ತೀನಿ ಅಣ್ಣ. ಅವ್ರು ಉತ್ತರ ಕೊಡ್ಲಿ, ಕ್ಲಾರಿಫಿಕೇಶನ್ ತೆಗೆದುಕೊಳ್ಳಿ. ಕೃಷ್ಣಪ್ಪ ಉತ್ತರ ಕೊಡ್ಲಿ. 5 ನಿಮಿಷ ಬೇಡ ರೀ, 1 ನಿಮಿಷದಲ್ಲಿ ನಾನು ಮುಗಿಸ್ತೀನಿ, ಉತ್ತರ ಕೇಳಿ. ಆಮೇಲೆ ನಿಂದೆ 2 ನಿಮಿಷದಲ್ಲಿ ಮುಗಿಸ್ಬಿಡಪ್ಪ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಸಭೆಯಲ್ಲಿ ಬರೋಣ. ಮತ್ತೆ ಈಗ ಕೊಬ್ಬರಿ ಬಗ್ಗೆ ತುಂಬಾ ಖಾರವಾಗೇನೆ 1-1.5 ಗಂಟೆಯಲ್ಲಿ ಎರಡೂ ಕಡೆಯಿಂದ ಚರ್ಚೆ ನಡೆದಿದೆ. ಕಳೆದ ಅಧಿವೇಶನದಲ್ಲೂ ಕೂಡ ಮಾನ್ಯ ರೇವಣ್ಣವರು, ನಾವು, ಕೃಷ್ಣಪ್ಪನವರು, ಆ ಕಡೆ ಶಿವಲಿಂಗೇಗೌಡರು ಇವೆಲ್ಲರೂ ಕೂಡ ಕೊಬ್ಬರಿ ದರ ಇಳಿಮುಖಾಗಿರೋದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಆದಂಥದ್ದು ನಿಜ. ಇವತ್ತು ಕೆಲವು ಸದಸ್ಯಗಳು ಪ್ರತಿಪಕ್ಷದ ಸಾಲಿನಲ್ಲಿ ಕೂತಾಗ ಏನು ಮಾತಾಡ್ತಾರೆ, ಆಡಳಿತ ಪಕ್ಷದ ಸಾಲಿನಲ್ಲಿ ಕೂತಾಗ ಏನು ಮಾತಾಡ್ತಾರೆ, ಅದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಾನು ತಮ್ಗೆ ಹೇಳ್ತಕ್ಕಂಥದ್ದು, ಇವತ್ತು 7,500 ರೂಪಾಯಿಗೆ ಇಳಿದೋಗಿದೆ ಕೊಬ್ಬರಿ, ಕೇಳರಿಲ್ಲ. ಅದು 1 ನಿಮಿಷ, ತುಂಬಾನು ನಾನು ಎತ್ತೊಳಕ್ ಹೋಗಲ್ಲ. ಇವತ್ತು ಕೊಬ್ಬರಿನ ಸಂಸ್ಕರಣೆ ಮಾಡಿ ತರೋದಕ್ಕೆ 1 ಕ್ವಿಂಟಾಲ್ ಕೊಬ್ಬರಿಗೆ 2,000 ರೂಪಾಯಿ ಖರ್ಚಾಗುತ್ತೆ, ಸಿಗದೆ 5,500 ರೂಪಾಯಿ. ನಾವು ಈ ಸಂದರ್ಭದಲ್ಲಿ ಹಿಂದೆ ಸದನದಲ್ಲಿ ಕೆಲವರು ಆರ್ಥಿಕ ತಜ್ಞರ ತರ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ? ಆವರ್ತ ನಿಧಿ ಅಂತ ಕೃಷಿನಲ್ಲಿದೆ, ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಅದಕ್ಕೆ ಸಹಸ್ರಾರು ಕೋಟಿನ ಹಣವನ್ನ ಕಾಯ್ದಿರಿಸಬೇಕು. ಇಂಥ ಸಂದರ್ಭದಲ್ಲಿ ನಾವು ಕೇಂದ್ರ ಮತ್ತೊಂದು ಅನ್ನೋದಕ್ಕಿಂತ
ರಾಜ್ಯದ ರೈತರ ಹಿತವನ್ನ ಕಾಪಾಡ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕು ಆಯ್ತು, ಅಂತ ಮನವಿ ಚರ್ಚೆ ಹೇಳಿ. ಆಗಿದೆ. ಮಾನ್ಯ ಸಭಾಧ್ಯಕ್ಷೆ, ಈಗ ಆಯ್ತು, ನ್ಯಾಫೆಡ್ ಕಳೆದ ವರ್ಷ 54,000 ಮೆಟ್ರಿಕ್ ಟನ್ ಅನ್ನ ಖರೀದಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿತ್ತು. ಒಂದು ನಿಮಿಷ ಸರ್, ಎಲ್ಲೆಲ್ಲ 56,000 ಈಗ ಮೆಟ್ರಿಕ್ ನಿಮ್ಮ ಟನ್, ಸಬ್ಜೆಕ್ಟಿಗೆ ಏನು ಒಂದು ನಿಮಿಷ, ಅಂತೇಳಿ 48,000 ಮೆಟ್ರಿಕ್ ಟನ್ ಖರೀದಿ ಆಯ್ತು. ಕಳೆದ ಇದರಲ್ಲಿ ಮಾನ್ಯ ಶಿವಾನಂದ್ ಸರ್ ಅವ್ರ ಮಂತ್ರಿಗಳು ಉತ್ತರ ಕೊಟ್ಟರು, ಸರ್ಕಾರದಿಂದ ಮುಂದೆ ಖರೀದಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ 1,250 ಬೆಂಬಲ ಬೆಲೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಅವ್ರ ಮೂಲಕ ಹೇಳ್ತಕ್ಕಂಥದಕ್ಕೆ ಅವಕಾಶ ಆಗಿದೆ. ಇವತ್ತು ಸದಸ್ಯರು ಇವತ್ತು ನ್ಯಾಫೆಡ್ ಖರೀದಿ ಮಾಡಲ್ಲ ಅಂತ ಲೆಟರ್ ಬರೆದಿದ್ದಾರೆ ಅನ್ನೋ ಮಾಹಿತಿನ ಕೆಲವರು ಹೇಳಿದ್ದಾರೆ. ಈಗ ಯಾವ ಕಾರಣದಿಂದ ಲೆಟರ್ ಬರೆದಿದ್ದಾರೆ ಇದ್ರ ಬಗ್ಗೆ ನಾನು ಹೇಳ್ತಕ್ಕಂಥದ್ದು, ಬೆಂಗಳೂರು ಅಧಿವೇಶನದಲ್ಲಿ ಚರ್ಚೆ ಆದ್ಮೇಲೆ ಮಾನ್ಯ ಸಚಿವರು 2 ಕಡೆ ತೆಂಗು ಬೆಳೆಗಾರರ ಪ್ರದೇಶದ ಶಾಸಕರ ಸಭೆನ ಕರೆದು ದೆಹಲಿಗೆ ಹೋಗಿ ಚರ್ಚೆ ಮಾಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದಿತ್ತು ಅನ್ನೋದು ನನ್ನ ಒಂದು ವಿಚಾರ ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷೆ, ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಣ್ಣವರು ಸಾಮಾನ್ಯವಾಗಿ ರೈತರ ಬಗ್ಗೆ ಇಂಥ ಪರಿಸ್ಥಿತಿಗಳು ಬಂದಾಗ ತೀರ್ಮಾನಗಳು ತೆಗೆದುಕೊಂಡಿದ್ದಾರೆ. ಹಿಂದೆ ಯಡಿಯೂರಪ್ಪ ಸಾಹೇಬರು ತಗೊಂಡವ್ರೆ, ದೇವೇಗೌಡರು ತಗೊಂಡಿದ್ದಾರೆ, ಕುಮಾರಣ್ಣ ಹಲವಾರು ಬೆಳೆಗಳು ರೈತರಿಗೆ ಸಂಕಷ್ಟ ಆದಾಗ ಕಬ್ಬಿನ ಸಮೇತವಾಗಿ ಈರುಳ್ಳಿ ಇರ್ಬೋದು ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಆಗಲ್ಲ ಅಲ್ವಾ, ನೆಫೆಟ್ ಆಗಿಲ್ಲ, ಇವತ್ತು ರಾಜ್ಯ ಸರ್ಕಾರನೇ ಕೊಬ್ಬರಿನ ಪೂರ್ಣ ಪ್ರಮಾಣದಲ್ಲಿ 15,000 ರೂಪಾಯಿ ಒಂದು ಕ್ವಿಂಟಾಲ್ಗೆ ಯಾಕೆ ಖರೀದಿ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು. ಇವತ್ತು ರಾಜ್ಯದ ಕೊಬ್ಬರಿ ಬೆಳೆಗಾರರು ರಾಜ್ಯ ಸರ್ಕಾರ ಬದ್ಧತೆ ತೋರಿಸಬೇಕು. ಇದನ್ನ ದಯಮಾಡಿ ಮಾನ್ಯ ಮಂತ್ರಿಗಳು ಉತ್ತರ ಕೊಡಬೇಕು ಅಂತ ಮನವಿ ಮಾಡ್ತೀವಿ. ಮಾನ್ಯ ಸಭಾಧ್ಯಕ್ಷ ಕೃಷ್ಣಪ್ಪ ಈಗ ಆಯ್ತಲ್ಲ ಅವ್ರು ಹೇಳಿದ್ಮೇಲೆ ಹೇಳಿದ್ದಾನೆ ಹೇಳ್ತಾರೆ. ಸುರೇಶ್ ಸೈನ್ ಹಾಕಲಿಲ್ಲ ಕಾಲಿಂಗ್ 0 ಅವರಲ್ಲಿ ಮತ್ತೆ ಮಾತಾಡಬೇಡಿ. ಕಾನೂನು ಇದೆ, ನಿಯಮ ಇದೆ, ಬರ್ದು ಕೊಡಿ, ನಾಳೆ ಬೆಳಿಗ್ಗೆ ಕೊಡುವ. ಬರೀ ಜ್ಞಾನ ಬೇಕು, ಬರ್ದು ಕೊಡ್ಬೇಕಂತ ಹೇಳಿ ಇಲ್ಲಿ ಕೂತ್ಕೊಂಡಲ್ಲ, ಗೊತ್ತಿರ್ಬೇಕು ಫಸ್ಟಿಗೆ ಸಮಸ್ಯೆ ಇದೆ ರೈತರದ್ದು, ಬರ್ದು ಕೊಡ್ಬೇಕಂತ ಹೇಳಿ. ಆವಾಗ ಏನು ಬರ್ದು ಕೊಡ್ಲಿಲ್ಲ, ಈಗ ಎದ್ದು ಮಾತಾಡ್ದೆ ಯಾಕೆ? ಕೃಷ್ಣಪ್ಪ ಅವ್ರು ಹೇಳಿ ಅದು ಮಾತು, ಅದು ಫಸ್ಟ್ ಗೊತ್ತಿರ್ಬೇಕಲ್ಲ. ಖರೀದಿ ಮಾಡ್ಲಿಕ್ಕೆ ಅಧ್ಯಕ್ಷ ರಾಜ್ಯ ಸರ್ಕಾರ ರಿಕ್ವೆಸ್ಟ್ ಈ ತಮಿಳುನಾಡಿನಲ್ಲಿ ಖರೀದಿ ಮಾಡ್ತಾವ್ರೆ, ಕರ್ನಾಟಕದಲ್ಲಿ ಖರೀದಿ ಆಗ್ತಾ ಇಲ್ಲ. ನಾನು ಮಾನ್ಯ ಸಚಿವರಲ್ಲಿ ವಿನಂತಿಸ್ಕೊತೀನಿ ಅಂದ್ರೆ ದಯಮಾಡಿ ನಬಾರ್ಡ್ಗೆ ಕೇಂದ್ರ ಸರ್ಕಾರಕ್ಕೆ ಬರ್ದು ನಬಾರ್ಡ್ಗೆ ಓಪನ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಒಂದು ನಿಮಿಷ, ಇವತ್ತು ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ಕಾರ, ಅದು GST ದುಡ್ಡೆ, ಟ್ಯಾಕ್ಸ್ ದುಡ್ಡೆ, ಸೆಸ್ ದುಡ್ಡೆ, ಅದೇನ್ ಕಾಂಗ್ರೆಸ್ ಫಂಡ್ ಏನಲ್ಲ, ರಾಜ್ಯ ಸರ್ಕಾರದ ಫಂಡು. ಕೊಬ್ಬರಿ ಕೊಡ್ಲಿಕ್ಕೆ ಯಾಕೆ ನಿಮ್ಗೆ ಇಷ್ಟ ಅಂತ? 15,000 ಕೊಡಿ, ಇಟ್ಕೊಂಡು ಕಾಂಗ್ರೆಸ್ ಕಟ್ತಾರೆ, ಇಡೀ ಸಾಮಾನ್ಯ ಜನ ಕಟ್ತಾರೆ. 13 ಜಿಲ್ಲೆನಲ್ಲಿ ರೈತರು ಕೊಬ್ಬರಿ ಬೆಳೆತಾರೆ, ತೆಂಗ. ಸರ್ಕಾರ ಏನ್ ಮಾಡ್ಬೇಕು ಹೇಳಿ? ಏನ್ ಸರ್ಕಾರ ಇದು? ಏನಂತ ಕರಿತೀರಿ ನೀವು? ದಯಮಾಡಿ ನಾನು ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಚಿವರಿಗೆ ವಿನಂತಿಸ್ಕೊತೀನಿ, ನಮ್ಮ GST ದುಡ್ಡು ನಾವು ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ, ಸೆಸ್ ಕಟ್ತೀವಿ. ನೀವು ಗ್ಯಾರಂಟಿಗೆ ನೀವು ಹಾಕೊಂಡಿದ್ರಿ, ಯಾಕೆ ಹೇಳಿ ಹಾಕೊಂಡಿದ್ರಿ? ಅದೇ ಕಾಂಗ್ರೆಸ್ ಫಂಡಾ? ದಯಮಾಡಿ ಇಟ್ ಇಸ್ ಅವರ್ ಫಂಡ್, ನಮ್ಮ ರೈತರ ಫಂಡು. ಮಾಡ್ತೀನಿ ನಾನು. ಆಯ್ತು ಅಧ್ಯಕ್ಷರೇ, ದಯಮಾಡಿ ಪ್ಲೀಸ್ ಅವ್ರಿಗೆ ಕುಂದರ್ಸ್ರಿ. ಸುರೇಶ್ ಅವರೇ, ನೀವೊಬ್ಬ ಶಾಸಕರಾಗಿ ನಿಮ್ಮ ರೈತರ ಸಂಕಟ ನೀವೇನು ನಮ್ಗೆ ಬರೆದು ಕೊಡ್ಲಿಲ್ಲ, ನೀವು ಅವರ ಕಾಳಜಿ ವಹಿಸಿ ನಮ್ಗೆ ಶೂನ್ಯ ವೇಳೆ ಬರೆದು ಕೊಡ್ಲಿಲ್ಲ, ಶೂನ್ಯ ಕೊಟ್ಟವರೇ ಮಾತಾಡಿ ಮುಗಿಲಿಲ್ಲ. ಈಗ ಅವ್ರು ಮಾತಾಡ್ತಾರೆ, ನೀವೆದ್ದು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಬೇಕಾದ್ರೆ ಕಾಲಿಗೆ ನಾಲ್ಕು ಬರೆದು ಕೊಡಿ, ಇದು ಅಭ್ಯಾಸ ನಿಮ್ಗೆ ಬೇಡ. ನಿಮ್ಗೆ ಕಾಳಜಿ ಇದ್ದಿದ್ರೆ ರೈತರ ಬಗ್ಗೆ ನಿಮ್ಮ ಜನರ ಕಾಳಜಿ ಬರೆದು ಕೊಡ್ತಿದ್ರಿ, ನೀವು ಕೊಡ್ಲಿಲ್ಲ. ಈಗ ಕೂತ್ಕೊಳ್ಳಿ, ಅಲ್ಲಿ ನೀವು ಉತ್ತರ ಕೊಡಿ. ಅಧ್ಯಕ್ಷರೇ, ಈಗಾಗಲೇ ಶಿವಲಿಂಗೇಗೌಡರು, ರೇವಣ್ಣ ಅವರು, ಬಾಲಣ್ಣ ಅವರು, ಕೃಷ್ಣಪ್ಪ ಅವರು, ನಾನೇ ಮಾತಾಡ್ತಾ ಇದ್ದೀನಿ ಸರ್, ಮತ್ತೆ ಯಾರು ಮಾತಾಡ್ತಾ ಇದ್ದಾರೆ? ಅವರು ಸುಮ್ಮನೆ ಒದರ್ತಾ ಇದ್ದಾರೆ. ನಾವು ಒದರುತ್ತಾ ಇಲ್ಲ, ಒದರೋದಕ್ಕೆ ಬಂದಿಲ್ಲ, ರೈತರ ಕಷ್ಟನ ಹೇಳ್ಲಿಕ್ಕೆ ಬಂದಿದ್ದೀವಿ. ಸರ್ಕಾರ ನೋಟಿಸ್ ಕೊಡಿ ಅಪ್ಪ, ಅವ್ರು ನೋಟಿಸ್ ಕೊಡಿ, ಮಾತಾಡಿ. ನಿಮ್ಮ ರೈತರ ಕಷ್ಟ ಗೊತ್ತಿದ್ರೆ ನೀವು ಬರೆದು ಕೊಡ್ತಿದ್ರಿ, ಆಲೋಚನೆ ನೀವಿಲ್ಲ, ಈಗ ಬಂದು ಮಾತಾಡ್ತೀರಿ ಇಲ್ಲಿ. ಏನ್ ಹೇಳ್ತೀರಿ? ಈಗ
ನೀವ್ ಯಾರ್ಯಾರಿಗೆ ಅವಕಾಶ ಕೊಟ್ಟಿದ್ರಿ ಎಲ್ಲರೂ ಈ ಬರ್ಕೊಟ್ರು, ವಿಷಯವನ್ನ ಬರ್ಕೊಟ್ರು, ಗಮನಕ್ಕೆ ಕೇಳ್ರಿ. ತಂದಿದ್ದಾರೆ. ಉತ್ತರ ಕರ್ನಾಟಕ ಭಾಷಾ ಸರಿ ಅರ್ಥ ಆಗೋದಿಲ್ಲ, ಅವರು ಕಿರ್ಚಾಡ್ತಾರೆ ಅಂತ ನಾವು ಒದರ್ತೀವಿ ಅಂತೀವಿ, ಇಷ್ಟೇ ವ್ಯತ್ಯಾಸ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ತಪ್ಪು ಹೋಗ್ಬೇಡಿ. ಈಗ ಆಲ್ರೆಡಿ ಅಧ್ಯಕ್ಷರೇ ಕನಿಷ್ಠ 5 ರಿಂದ 6 ಸರ್ತಿ ನಾವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಈ ವಿಷಯದಲ್ಲಿ. ಕೊನೆಗೆ ಮೊನ್ನೆ ಇದೆ 12/10 ಮತ್ತು 20/10 2 ಸರ್ತಿ ಪುನಃ ಪತ್ರ ಬರೆದಿದ್ದೀವಿ. ಈಗಾಗಲೇ ಏನು ನೀವು ಸಮಯ ನಿಗದಿ ಮಾಡಿ ಅವಕಾಶ ಕೊಟ್ಟಿದ್ರಿ, ಅದರಲ್ಲಿ ಸಂಪೂರ್ಣ ರೈತರ ಕೊಬ್ಬರಿಯನ್ನು ಖರೀದಿ ಮಾಡಲಿಕ್ಕಾಗಿಲ್ಲ. ದಯಮಾಡಿ ಇದನ್ನು ಥ್ರೋಟ್ ಇಯರ್ ಕಂಟಿನ್ಯೂ ಮಾಡಿ ಅಂಥೇಳಿ ಒಂದು ಪತ್ರ ಬರೆದಿದ್ದೀವಿ. ಅದ್ರ ಕಾಪಿನೂ ನಿಮಗೆ ಕಳಿಸ್ತೀನಿ ನಾನು. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರನೂ ಬರೆಸಿದೆ, ಆಮೇಲೆ ನಾನು ಕೂಡ ರಿಕ್ವೆಸ್ಟ್ ಮಾಡಿಕೊಂಡೆ. ಅದಕ್ಕೂ ಇನ್ನೂ ನಮ್ಗೆ ಯಾವುದೇ ಪ್ರತಿಕ್ರಿಯೆ ಅವರಿಂದ ಬಂದಿಲ್ಲ. ಮತ್ತು ಲಾಸ್ಟ್ ಟೈಮ್ ತಾವೆಲ್ಲ ಒತ್ತಾಯ ಮಾಡಿದ ಮೇಲೆ ನಾವು 2 ಅಲ್ಲ 3 ಸಾರಿ ಪತ್ರ ಬರೆದ ಮೇಲೆ ರೇವಣ್ಣವ್ರಿಗೆ ಕೇವಲ 10 ದಿವಸ ಮಾತ್ರ ಎಕ್ಸ್ಟೆನ್ಷನ್ ಕೊಟ್ಟರು, ಕೊಡಲಿಲ್ಲ ಪುನಃ. ಇಷ್ಟೆಲ್ಲ ಆದರೂ ಕೂಡ 1/4 ನಮ್ಮ ಕೊಬ್ಬರಿ ಕೂಡ ಅವ್ರು ಖರೀದಿ ಮಾಡಲಿಲ್ಲ. ಈ ಸಂದರ್ಭದಲ್ಲಿ ನಾವು ಪುನಃ ನಿಮ್ಮ ಒತ್ತಾಸೆ ಮೇರೆಗೆ ನಾನು ಮತ್ತು ನಮ್ಮ ಶಿವಲಿಂಗೇಗೌಡರ ಒತ್ತಾಸೆ ಮೇರೆಗೆ, ಬಾಲಣ್ಣವ್ರ ಒತ್ತಾಸೆ ಮೇರೆಗೆ ಮುಖ್ಯಮಂತ್ರಿಗಳಲ್ಲಿ ಇವತ್ತು ಬೆಳಿಗ್ಗೆ ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನಮ್ಮಿಂದ ರಾಜ್ಯ ಸರ್ಕಾರದಿಂದ ಏನಾದರೂ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇದ್ದರೆ ತಾವು ಕೊಟ್ಟು ಇದಕ್ಕೆ ಸಹಾಯ ಮಾಡಬೇಕು. ಮತ್ತು ಪುನಃ ಈ ಪ್ರಕ್ರಿಯೆ ಲಾಭ ಯಾವಾಗ ಸಿಗ್ತದೆ, ಕೇಂದ್ರ ಸರ್ಕಾರ ಪ್ರೊಕ್ಯೂರ್ಮೆಂಟ್ ಮಾಡಿದರೆ ಮಾತ್ರ ಸಿಗ್ತದೆ. ನಾವು 6 ತಿಂಗಳಿನಿಂದ ಪತ್ರ ಬರೆದ್ರೂ ಕೂಡ ಅವ್ರು ಇನ್ನೂವರೆಗೆ ರೆಸ್ಪಾಂಡ್ ಮಾಡಿಲ್ಲ. ತಾವು ಏನೋ ಒಂದು ಸಲಹೆ ಕೊಟ್ರಿ ಕೃಷ್ಣಪ್ಪ ಅವರು, ಬಾಲಣ್ಣವರು ಎಲ್ಲ ಒಂದು ನಿಯೋಗ ತೊಗೊಂಡೋಗಿ ಅಂಥೇಳಿ. ನಾನು ನಿಯೋಗ ತೊಗೊಂಡೋಗೋಕ್ಕೇನು ಹಿಂಸರಿಯೋದಿಲ್ಲ. ತಾವು ಯಾವತ್ತು ಸಮಯ ನಿಗದಿ ಮಾಡಿಸ್ತೀರಿ, ಕೇಂದ್ರ ಮಂತ್ರಿಗಳು ಅನುಮತಿ ಕೊಡ್ತಾರೆ, ಅವತ್ತು ನಾನು ಬರ್ತೀನಿ. ಆದರೆ ಒಂದೇ ವಿನಂತಿ ಏನಂದರೆ, ಕರ್ನಾಟಕದ ಕೊಬ್ಬರಿ 2 ಲಕ್ಷ ಮೆಟ್ರಿಕ್ ಟನ್ಗಿಂತಲೂ ಜಾಸ್ತಿ ಇರೋದ್ರಿಂದ ಥ್ರೋಟ್ ಇಯರ್ ಪ್ರೊಕ್ಯೂರ್ಮೆಂಟ್ ಅವ್ರು ಮಾಡ್ತೀನಿ ಅಂತ ಒಪ್ಪಿದರೆ ನಾನು ಮುಖ್ಯಮಂತ್ರಿಗಳಲ್ಲಿ ಇದೇ ವೇದಿಕೆ ಮೇಲೆ ವಿನಂತಿ ಮಾಡ್ಕೊಡ್ತೀನಿ, ಹೆಚ್ಚಿಗೆ ಏನು ಅವ್ರು ಕೊಡ್ತಾರೆ ಅದನ್ನು ಹಾಕಿ ಥ್ರೋಟ್ ಇಯರ್ ಖರೀದಿ ಮಾಡುವಾಗೆ ತಾವು ಪರ್ಮಿಷನ್ ಕೊಡಿಸಿದ್ರೆ ಈ ರಾಜ್ಯದ ಸಮಸ್ಯೆ ಬಗೆಹರಿತದ ಅಧ್ಯಕ್ಷ. ಇಷ್ಟಕ್ಕೆ ಈ ಕೆಲಸ ಮುಗಿಸ. ಈಗ ಇನ್ನೇನು ಇಲ್ಲ. ಈಗಾಗಲೇ ದೇವೇಗೌಡರ ಕಡೆಯಿಂದ ಹಲವಾರು ಲೆಟರ್ನ ಕೇಂದ್ರ ಕೃಷಿ ಸಚಿವರಿಗೆ, ಪಿಯೂಷ್ ಗೋಯಲ್ಗೆ ಬರ್ಸಿದ್ದೇವೆ. ಒಂದ್ ಸ್ವಲ್ಪ ಇರ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.